ಪತ್ರಿಕೆಯಲ್ಲಿ ಇಬ್ಬರು ಅಂತ ಹೇಳಿದ್ರಿ, ಈಗ 3 ಜನ ಅಂತ ಹೇಳಿದ್ದಾರೆ. ಯಾರೇ ಇರಲಿ, ಕಾನೂನಾತ್ಮಕವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ತೀವಿ. ಈಗಾಗಲೇ CBIದವರು ಆ ಪ್ರಕರಣವನ್ನು ಎನ್ಕ್ವೈರಿಗೆ ತೆಗೆದುಕೊಂಡಿದ್ದಾರೆ. ಏನು ತನಿಖೆ ನಡೀತದೆ, ಯಾರು ತಪ್ಪಿತಸ್ಥರದಾರ ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತದೆ. ಸರ್, ಆಮೇಲೆ BJP ಅವಧಿಯಲ್ಲಿ ಈಗ ಅನ್ಯಾರಾವು ಡೈರೆಕ್ಟರ್ ಆಗಿರ್ತಕ್ಕಂಥ ಒಂದು ಸಂಸ್ಥೆಗೆ 12 ಎಕರೆ ಜಮೀನು ಮಂಜೂರು ಮಾಡಿದ್ದಾರೆ BJP. ಹಾಗಾಗಿ ಅವರಲ್ಲೂ ಕೂಡ ಪಾಲ್ದಾರರಿದ್ದಾರಾ ಅಂತ ನಿಮ್ಮ ನಾಯಕರು ಈಗ ಆರೋಪ ಮಾಡ್ತಿದ್ದಾರೆ. BJP ಅವರು ಹೇಗೆ ಕೊಟ್ರಿ, ಏನು ಸಂಬಂಧ? ನಾನು ಯಾರ ಮೇಲೆ ಆರೋಪ ಮಾಡೋಕ್ಕೆ ಹೋಗೋದಿಲ್ಲ. ಈ ಒಂದು ಏನು ಸ್ಮಗ್ಲಿಂಗ್ ಆಗಿದೆ, ಈ ಸ್ಮಗ್ಲಿಂಗ್ನಲ್ಲಿ ಯಾರು ಕಾಣರೋ ಅವ್ರ ಮೇಲೆ ಕ್ರಮ ಆಗಬೇಕು. ಕಾನೂನಾತ್ಮಕವಾಗಿ ತನಿಖೆ ನಂತರ ಕ್ರಮ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತದೆ. ಕೊಪ್ಪಳದ ಗ್ಯಾಂಗ್ ರೇಪ್ ವಿಚಾರವಾಗಿ ಜನಾರ್ದನ್ ರೆಡ್ಡಿ ಅವರು ಮಾಜಿ ಸಚಿವರು ಒಂದು ಆರೋಪವನ್ನು ಮಾಡಿದ್ದಾರೆ. ಇಲ್ಲಿ ಹಂಪಿನಲ್ಲಿ ಯಡಿಯೂರಪ್ಪರ ಅವಧಿಯಲ್ಲಿ ಒಂದು ಪೊಲೀಸ್ ಡಿವಿಷನ್ ಇತ್ತು. ಅವರು ಆದ ನಂತರ ಮುಂದಿನ ಸರ್ಕಾರ ಬಂದ ಸಂದರ್ಭದಲ್ಲಿ ಆ ಪೊಲೀಸ್ ಡಿವಿಷನ್ ಅನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಹಂಗಾಗಿ ಅಲ್ಲಿ ರಕ್ಷಣೆ ಇಲ್ಲ, ಏನಿಲ್ಲ, ಪೊಲೀಸ್ ಆಕ್ಟಿವಿಟೀಸ್ ಇಲ್ಲ. ಅಂದರೆ ಎಲ್ಲೊಂದು ಕಡೆ ರಕ್ಷಣೆಗೆ ಪೊಲೀಸ್ನವರೇ ಇಲ್ಲ ಅಲ್ಲಿ ಅಂತಕ್ಕಂಥದ್ದು ಸ್ಥಳೀಯವಾಗಿ. ಹಂಪಿ ಪರಿಸರದಲ್ಲಿ ಆಗಿರ್ತಕ್ಕಂಥ ಘಟನೆ ಅತ್ಯಂತ ದುರ್ದೈವದ ಘಟನೆ ಹಾಗೂ ಅತ್ಯಂತ ತೀವ್ರವಾದ ಶಬ್ದಗಳಿಂದ ನಾನು ಅದನ್ನು ಖಂಡಿಸ್ತೀನಿ. ಯಾರು ಈ ಘಟನೆಗೆ ಕಾರಣಕರ್ತರು ಅವರನ್ನು ತಕ್ಷಣ ಹಿಡಿದು ಏನು ಕಾನೂನಾತ್ಮಕ ಉಗ್ರವಾದ ಕ್ರಮ ಸಾಧ್ಯವೋ ಆ ಕ್ರಮವನ್ನು ತೆಗೆದುಕೊಳ್ತೀವಿ. ಅಷ್ಟೇ ಅಲ್ಲ, ನಮ್ಮ ಪ್ರವಾಸಿಗರಿಗೆ ವಿಶೇಷವಾದಂಥ ಸೆಕ್ಯುರಿಟಿಯನ್ನು, ರಕ್ಷಣೆಯನ್ನು ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯವೂ ಸಹಿತ. ಈಗೇನು ನಮ್ಮ ಸೆಕ್ಯುರಿಟಿ ಮೇಜರ್ಸ್ ಇವೆ, ಸೆಕ್ಯುರಿಟಿ ಪ್ಯಾರಾಮೀಟರ್ಸ್ ಇವೆ, ಅವೆಲ್ಲವುಗಳನ್ನು ಮತ್ತೆ ನಾವು ಗಮನಿಸಬೇಕೆ. ಇಂಥ ಘಟನೆಗಳಾದಾಗ ನಮಗೆ ಹಲವಾರು ವಿಚಾರಗಳು ಬರ್ತಾವೆ. ಆದ್ದರಿಂದ ನಾನು ಸನ್ಮಾನ್ಯ ಗೃಹ ಸಚಿವರ ಜೊತೆಗೆ ಚರ್ಚೆ ಮಾಡಿ ವಿಶೇಷವಾದ ಏನು ಮೇಜರ್ಸ್ಗಳನ್ನು, ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಬಹುಬೇಗ ನಿರ್ಣಯಿಸ್ತದೆ. ಇವತ್ತು ಪತ್ರಿಕೆಯಲ್ಲಿ ಇಬ್ಬರು ಅಂತ ಹೇಳಿದ್ರಿ, ಈಗ 3 ಜನ ಅಂತ ಹೇಳಿದ್ದಾರೆ. ಯಾರೇ ಇರಲಿ, ಕಾನೂನಾತ್ಮಕವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ತೀವಿ. ಈಗಾಗಲೇ CBIದವರು ಆ ಪ್ರಕರಣವನ್ನು ಎನ್ಕ್ವೈರಿಗೆ ತೆಗೆದುಕೊಂಡಿದ್ದಾರೆ. ಏನು ತನಿಖೆ ನಡೀತದೆ, ಯಾರು ತಪ್ಪಿತಸ್ಥರದಾರ ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತದೆ. ಸರ್, ಆಮೇಲೆ BJP ಅವಧಿಯಲ್ಲಿ ಈಗ ಅನ್ಯಾರಾವು ಡೈರೆಕ್ಟರ್ ಆಗಿರ್ತಕ್ಕಂಥ ಒಂದು ಸಂಸ್ಥೆಗೆ 12 ಎಕರೆ ಜಮೀನು ಮಂಜೂರು ಮಾಡಿದ್ದಾರೆ BJP. ಹಾಗಾಗಿ ಅವರಲ್ಲೂ ಕೂಡ ಪಾಲ್ದಾರರಿದ್ದಾರಾ ಅಂತ ನಿಮ್ಮ ನಾಯಕರು ಈಗ ಆರೋಪ ಮಾಡ್ತಿದ್ದಾರೆ. BJP ಅವರು ಹೇಗೆ ಕೊಟ್ರಿ, ಏನು ಸಂಬಂಧ? ನಾನು ಯಾರ ಮೇಲೆ ಆರೋಪ ಮಾಡೋಕ್ಕೆ ಹೋಗೋದಿಲ್ಲ. ಈ ಒಂದು ಏನು ಸ್ಮಗ್ಲಿಂಗ್ ಆಗಿದೆ, ಈ ಸ್ಮಗ್ಲಿಂಗ್ನಲ್ಲಿ ಯಾರು ಕಾಣರೋ ಅವ್ರ ಮೇಲೆ ಕ್ರಮ ಆಗಬೇಕು. ಕಾನೂನಾತ್ಮಕವಾಗಿ ತನಿಖೆ ನಂತರ ಕ್ರಮ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತದೆ. ಕೊಪ್ಪಳದ ಗ್ಯಾಂಗ್ ರೇಪ್ ವಿಚಾರವಾಗಿ ಜನಾರ್ದನ್ ರೆಡ್ಡಿ ಅವರು ಮಾಜಿ ಸಚಿವರು ಒಂದು ಆರೋಪವನ್ನು ಮಾಡಿದ್ದಾರೆ. ಇಲ್ಲಿ ಹಂಪಿನಲ್ಲಿ ಯಡಿಯೂರಪ್ಪರ ಅವಧಿಯಲ್ಲಿ ಒಂದು ಪೊಲೀಸ್ ಡಿವಿಷನ್ ಇತ್ತು. ಅವರು ಆದ ನಂತರ ಮುಂದಿನ ಸರ್ಕಾರ ಬಂದ ಸಂದರ್ಭದಲ್ಲಿ ಆ ಪೊಲೀಸ್ ಡಿವಿಷನ್ ಅನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಹಂಗಾಗಿ ಅಲ್ಲಿ ರಕ್ಷಣೆ ಇಲ್ಲ, ಏನಿಲ್ಲ, ಪೊಲೀಸ್ ಆಕ್ಟಿವಿಟೀಸ್ ಇಲ್ಲ. ಅಂದರೆ ಎಲ್ಲೊಂದು ಕಡೆ ರಕ್ಷಣೆಗೆ ಪೊಲೀಸ್ನವರೇ ಇಲ್ಲ ಅಲ್ಲಿ ಅಂತಕ್ಕಂಥದ್ದು ಸ್ಥಳೀಯವಾಗಿ. ಹಂಪಿ ಪರಿಸರದಲ್ಲಿ ಆಗಿರ್ತಕ್ಕಂಥ ಘಟನೆ ಅತ್ಯಂತ ದುರ್ದೈವದ ಘಟನೆ ಹಾಗೂ ಅತ್ಯಂತ ತೀವ್ರವಾದ ಶಬ್ದಗಳಿಂದ ನಾನು ಅದನ್ನು ಖಂಡಿಸ್ತೀನಿ. ಯಾರು ಈ ಘಟನೆಗೆ ಕಾರಣಕರ್ತರು ಅವರನ್ನು ತಕ್ಷಣ ಹಿಡಿದು ಏನು ಕಾನೂನಾತ್ಮಕ ಉಗ್ರವಾದ ಕ್ರಮ ಸಾಧ್ಯವೋ ಆ ಕ್ರಮವನ್ನು ತೆಗೆದುಕೊಳ್ತೀವಿ. ಅಷ್ಟೇ ಅಲ್ಲ, ನಮ್ಮ ಪ್ರವಾಸಿಗರಿಗೆ ವಿಶೇಷವಾದಂಥ ಸೆಕ್ಯುರಿಟಿಯನ್ನು, ರಕ್ಷಣೆಯನ್ನು ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯವೂ ಸಹಿತ. ಈಗೇನು
ನಮ್ಮ ಸೆಕ್ಯೂರಿಟಿ ಮೇಜರ್ಸ್ ಇವೆ, ಸೆಕ್ಯೂರಿಟಿ ಪ್ಯಾರಾಮೀಟರ್ಸ್ ಇವೆ, ಅವೆಲ್ಲವುಗಳನ್ನು ಮತ್ತೆ ನಾವು ಗಮನಿಸಬೇಕೆ. ಇಂಥ ಘಟನೆಗಳಾದಾಗ ನಮಗೆ ಹಲವಾರು ವಿಚಾರಗಳು ಬರ್ತಾವೆ. ಆದ್ದರಿಂದ ನಾನು ಸನ್ಮಾನ್ಯ ಗೃಹ ಸಚಿವರ ಜೊತೆಗೆ ಚರ್ಚೆ ಮಾಡಿ ವಿಶೇಷವಾದ ಏನು ಮೇಜರ್ಸ್ಗಳನ್ನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಬಹುಬೇಗ ನಿರ್ಣಯಿಸ್ತದೆ. ಇವತ್ತು ಪತ್ರಿಕೆಯಲ್ಲಿ ಇಬ್ಬರು ಅಂತ ಹೇಳಿದ್ರಿ, ಈಗ 3 ಜನ ಅಂತ ಹೇಳಿದ್ದಾರೆ. ಯಾರೇ ಇರಲಿ, ಕಾನೂನಾತ್ಮಕವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ತೀವಿ. ಈಗಾಗಲೇ CBIದವರು ಆ ಪ್ರಕರಣವನ್ನು ಎನ್ಕ್ವೈರಿಗೆ ತೆಗೆದುಕೊಂಡಿದ್ದಾರೆ. ಏನು ತನಿಖೆ ನಡೀತದೆ, ಯಾರು ತಪ್ಪಿತಸ್ಥರದಾರ ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತದೆ. ಸರ್, ಆಮೇಲೆ ಬಿಜೆಪಿ ಅವಧಿಯಲ್ಲಿ ಈ ರಮ್ಯಾರಾವು ಡೈರೆಕ್ಟರ್ ಆಗಿರ್ತಕ್ಕಂಥ ಒಂದು ಸಂಸ್ಥೆಗೆ 12 ಎಕರೆ ಜಮೀನು ಮಂಜೂರು ಮಾಡಿದ್ದಾರೆ ಬಿಜೆಪಿ. ಹಾಗಾಗಿ ಅವರಲ್ಲೂ ಕೂಡ ಪಾಲ್ದಾರಿದ್ದಾರಾ ಅಂತ ನಿಮ್ಮ ನಾಯಕರು ಈಗ ಆರೋಪ ಮಾಡ್ತಿದ್ದಾರೆ ಬಿಜೆಪಿ ಅವರು. ಹೇಗೆ ಕೊಟ್ರಿ, ಏನು ಸಂಬಂಧ? ನಾನು ಯಾರ ಮೇಲೆ ಆರೋಪ ಮಾಡೋಕ್ಕೆ ಹೋಗೋದಿಲ್ಲ. ಈ ಒಂದು ಏನು ಸ್ಮಗ್ಲಿಂಗ್ ಆಗಿದೆ, ಈ ಸ್ಮಗ್ಲಿಂಗ್ನಲ್ಲಿ ಯಾರು ಕಾಣರೋ ಅವ್ರ ಮೇಲೆ ಕ್ರಮ ಆಗಬೇಕು. ಕಾನೂನಾತ್ಮಕವಾಗಿ ತನಿಖೆ ನಂತರ ಕ್ರಮ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತದೆ. ಕೊಪ್ಪಳದ ಗ್ಯಾಂಗ್ ರೇಪ್ ವಿಚಾರವಾಗಿ ಜನಾರ್ದನ್ ರೆಡ್ಡಿ ಅವರು ಮಾಜಿ ಸಚಿವರು ಒಂದು ಆರೋಪನ ಮಾಡಿದ್ದಾರೆ. ಹಿಂದೆ ಹಂಪಿನಲ್ಲಿ ಯಡಿಯೂರಪ್ಪರ ಅವಧಿಯಲ್ಲಿ ಒಂದು ಪೊಲೀಸ್ ಡಿವಿಷನ್ ಇತ್ತು. ಅವರಾದ ನಂತರ ಮುಂದಿನ ಸರ್ಕಾರ ಬಂದ ಸಂದರ್ಭದಲ್ಲಿ ಆ ಪೊಲೀಸ್ ಡಿವಿಷನ್ ಅನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಹಂಗಾಗಿ ಅಲ್ಲಿ ರಕ್ಷಣೆ ಇಲ್ಲ, ಏನಿಲ್ಲ, ಪೊಲೀಸ್ ಆಕ್ಟಿವಿಟೀಸ್ ಇಲ್ಲ. ಅಂದರೆ ಎಲ್ಲೊಂದು ಕಡೆ ರಕ್ಷಣೆಗೆ ಪೊಲೀಸ್ನವರ ಇಲ್ಲ ಅಲ್ಲಿ ಅಂತಕ್ಕಂಥದ್ದು ಸ್ಥಳೀಯವಾಗಿ. ಹಂಪಿ ಪರಿಸರದಲ್ಲಿ ಆಗಿರ್ತಕ್ಕಂಥ ಘಟನೆ ಅತ್ಯಂತ ದುರ್ದೈವದ ಘಟನೆ ಹಾಗೂ ಅತ್ಯಂತ ತೀವ್ರವಾದ ಶಬ್ದಗಳಿಂದ ನಾನು ಅದನ್ನು ಖಂಡಿಸ್ತೀನಿ. ಯಾರು ಈ ಘಟನೆಗೆ ಕಾರಣಕರ್ತರು ಅವರನ್ನ ತಕ್ಷಣ ಹಿಡಿದು ಏನು ಕಾನೂನಾತ್ಮಕ ಉಗ್ರವಾದ ಕ್ರಮ ಸಾಧ್ಯವೋ ಆ ಕ್ರಮವನ್ನು ತೆಗೆದುಕೊಳ್ತೀವಿ. ಅಷ್ಟೇ ಅಲ್ಲ, ನಮ್ಮ ಪ್ರವಾಸಿಗರಿಗೆ ವಿಶೇಷವಾದಂಥ ಸೆಕ್ಯೂರಿಟಿಯನ್ನು, ರಕ್ಷಣೆಯನ್ನು ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯವೂ ಸಹಿತ. ಈಗೇನು ನಮ್ಮ ಸೆಕ್ಯೂರಿಟಿ ಮೇಜರ್ಸ್ ಇವೆ, ಸೆಕ್ಯೂರಿಟಿ ಪ್ಯಾರಾಮೀಟರ್ಸ್ ಇವೆ, ಅವೆಲ್ಲವುಗಳನ್ನು ಮತ್ತೆ ನಾವು ಗಮನಿಸಬೇಕೆ. ಇಂಥ ಘಟನೆಗಳಾದಾಗ ನಮಗೆ ಹಲವಾರು ವಿಚಾರಗಳು ಬರ್ತಾವೆ. ಆದ್ದರಿಂದ ನಾನು ಸನ್ಮಾನ್ಯ ಗೃಹ ಸಚಿವರ ಜೊತೆಗೆ ಚರ್ಚೆ ಮಾಡಿ ವಿಶೇಷವಾದ ಏನು ಮೇಜರ್ಸ್ಗಳನ್ನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಬಹುಬೇಗ ನಿರ್ಣಯಿಸ್ತದೆ. ಇವತ್ತು ಪತ್ರಿಕೆಯಲ್ಲಿ ಇಬ್ಬರು ಅಂತ ಹೇಳಿದ್ರಿ, ಈಗ 3 ಜನ ಅಂತ ಹೇಳಿದ್ದಾರೆ. ಯಾರೇ ಇರಲಿ, ಕಾನೂನಾತ್ಮಕವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ತೀವಿ. ಈಗಾಗಲೇ CBIದವರು ಆ ಪ್ರಕರಣವನ್ನು ಎನ್ಕ್ವೈರಿಗೆ ತೆಗೆದುಕೊಂಡಿದ್ದಾರೆ. ಏನು ತನಿಖೆ ನಡೀತದೆ, ಯಾರು ತಪ್ಪಿತಸ್ಥರದಾರ ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತದೆ. ಸರ್, ಆಮೇಲೆ ಬಿಜೆಪಿ ಅವಧಿಯಲ್ಲಿ ಈ ರಮ್ಯಾರಾವು ಡೈರೆಕ್ಟರ್ ಆಗಿರ್ತಕ್ಕಂಥ ಒಂದು ಸಂಸ್ಥೆಗೆ 12 ಎಕರೆ ಜಮೀನು ಮಂಜೂರು ಮಾಡಿದ್ದಾರೆ ಬಿಜೆಪಿ. ಹಾಗಾಗಿ ಅವರಲ್ಲೂ ಕೂಡ ಪಾಲ್ದಾರಿದ್ದಾರಾ ಅಂತ ನಿಮ್ಮ ನಾಯಕರು ಈಗ ಆರೋಪ ಮಾಡ್ತಿದ್ದಾರೆ ಬಿಜೆಪಿ ಅವರು. ಹೇಗೆ ಕೊಟ್ರಿ, ಏನು ಸಂಬಂಧ? ನಾನು ಯಾರ ಮೇಲೆ ಆರೋಪ ಮಾಡೋಕ್ಕೆ ಹೋಗೋದಿಲ್ಲ. ಈ ಒಂದು ಏನು ಸ್ಮಗ್ಲಿಂಗ್ ಆಗಿದೆ, ಈ ಸ್ಮಗ್ಲಿಂಗ್ನಲ್ಲಿ ಯಾರು ಕಾಣರೋ ಅವ್ರ ಮೇಲೆ ಕ್ರಮ ಆಗಬೇಕು. ಕಾನೂನಾತ್ಮಕವಾಗಿ ತನಿಖೆ ನಂತರ ಕ್ರಮ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತದೆ. ಕೊಪ್ಪಳದ ಗ್ಯಾಂಗ್ ರೇಪ್ ವಿಚಾರವಾಗಿ ಜನಾರ್ದನ್ ರೆಡ್ಡಿ ಅವರು ಮಾಜಿ ಸಚಿವರು ಒಂದು ಆರೋಪನ ಮಾಡಿದ್ದಾರೆ. ಹಿಂದೆ ಹಂಪಿನಲ್ಲಿ ಯಡಿಯೂರಪ್ಪರ ಅವಧಿಯಲ್ಲಿ ಒಂದು ಪೊಲೀಸ್ ಡಿವಿಷನ್ ಇತ್ತು. ಅವರಾದ ನಂತರ ಮುಂದಿನ ಸರ್ಕಾರ ಬಂದ ಸಂದರ್ಭದಲ್ಲಿ ಆ ಪೊಲೀಸ್ ಡಿವಿಷನ್ ಅನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಹಂಗಾಗಿ ಅಲ್ಲಿ ರಕ್ಷಣೆ ಇಲ್ಲ, ಏನಿಲ್ಲ, ಪೊಲೀಸ್ ಆಕ್ಟಿವಿಟೀಸ್ ಇಲ್ಲ. ಅಂದರೆ ಎಲ್ಲೊಂದು ಕಡೆ ರಕ್ಷಣೆಗೆ ಪೊಲೀಸ್ನವರ ಇಲ್ಲ ಅಲ್ಲಿ ಅಂತಕ್ಕಂಥದ್ದು ಸ್ಥಳೀಯವಾಗಿ. ಹಂಪಿ ಪರಿಸರದಲ್ಲಿ ಆಗಿರ್ತಕ್ಕಂಥ ಘಟನೆ ಅತ್ಯಂತ ದುರ್ದೈವದ ಘಟನೆ ಹಾಗೂ ಅತ್ಯಂತ ತೀವ್ರವಾದ ಶಬ್ದಗಳಿಂದ ನಾನು ಅದನ್ನು ಖಂಡಿಸ್ತೀನಿ. ಯಾರು
ಈ ಘಟನೆಗೆ ಕಾರಣಕರ್ತರು ಅವರನ್ನು ತಕ್ಷಣ ಹಿಡಿದು ಏನು ಕಾನೂನಾತ್ಮಕ ಉಗ್ರವಾದ ಕ್ರಮ ಸಾಧ್ಯವೋ ಆ ಕ್ರಮವನ್ನು ತೆಗೆದುಕೊಳ್ತೀವಿ. ಅಷ್ಟೇ ಅಲ್ಲ, ನಮ್ಮ ಪ್ರವಾಸಿಗರಿಗೆ ವಿಶೇಷವಾದಂಥ ಸೆಕ್ಯುರಿಟಿಯನ್ನು, ರಕ್ಷಣೆಯನ್ನು ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯವೂ ಸಹಿತ. ಈಗೇನು ನಮ್ಮ ಸೆಕ್ಯುರಿಟಿ ಮೇಜರ್ಸ್ ಇವೆ, ಸೆಕ್ಯುರಿಟಿ ಪ್ಯಾರಾಮೀಟರ್ಸ್ ಇವೆ, ಅವೆಲ್ಲವುಗಳನ್ನು ಮತ್ತೆ ನಾವು ಗಮನಿಸಬೇಕೆ. ಇಂಥ ಘಟನೆಗಳಾದಾಗ ನಮಗೆ ಹಲವಾರು ವಿಚಾರಗಳು ಬರ್ತಾವೆ. ಆದ್ದರಿಂದ ನಾನು ಸನ್ಮಾನ್ಯ ಗೃಹ ಸಚಿವರ ಜೊತೆಗೆ ಚರ್ಚೆ ಮಾಡಿ ವಿಶೇಷವಾದ ಏನು ಮೇಜರ್ಸ್ಗಳನ್ನು, ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಬಹುಬೇಗ ನಿರ್ಣಯಿಸ್ತದೆ.